ಹಬ್ಬಗಳು ಬಂದಾಗ ಪ್ರತಿ ಮನೆಯಲ್ಲೂ ವೆರೈಟಿ ಸ್ವೀಟ್ಸನ್ನು ಮಾಡ್ತಾರೆ. ಆದರೆ ಪಾಯಸದಂಥ ಕ್ಲಾಸಿಕ್ ಸ್ವೀಟ್ ಡಿಶನ್ನು ನಾವು ಯಾರೂ ಮರೆಯಲ್ಲ. ಇವತ್ತು ನಾನು ಮಾಡ್ತಿರೋ ಹೆಸರುಬೇಳೆ ಪಾಯಸ ಕೂಡ ಒಂದು ಕ್ಲಾಸಿಕ್ ಸ್ವೀಟ್. ನಾನು ಮದುವೆಗಿಂತ ಮೊದಲು ಅಡುಗೆ ಮನೇಲಿ ಏನಾಗ್ತಿದೆ ಅಂತ ನೋಡಿದವಳೇ ಅಲ್ಲ. ಅದು ಫುಲ್ಲಿ ಅಮ್ಮನ ಡಿಪಾರ್ಟ್ಮೆಂಟ್. ಮದುವೆ ಆದಮೇಲೆ ಅಡುಗೆ ಮನೆ ಅನ್ನೋದು ಅಂತ ಒಂದು ಇದೆ ಅಂತ ನನಗೆ ಜ್ಞಾನೋದಯ ಆಯಿತು. ಆವಾಗ ನಾನು ಮಾಡೋ ಕಲ್ತಂಥ ಫಸ್ಟ್ ಸ್ವೀಟ್ ಅಂದರೆ ಇದೇ ಹಂಬಲ್ ಪಾಯಸ. ಈ ಪಾಯಸ ನನಗೂ ಇಷ್ಟ, ಹಾಗೆ ನನ್ನ ಹಸ್ಬೆಂಡ್ಗೂ ಇಷ್ಟ ಅನ್ನೋದು ಒಂದು ರೀಸನ್. ಆದರೆ ಇನ್ನೊಂದು ರೀಸನ್ನು, ಬಿಗಿನರ್ ಆದ ನನಗೆ ಮಾಡೋದಕ್ಕೆ ಈಸಿ ಈ ರೆಸಿಪಿ ಅನ್ನೋದು. ಸೊ ಬಿಗಿನರ್ ಫ್ರೆಂಡ್ಲಿ ಆದಂಥ ಸಿಂಪಲ್ ಹೆಸರುಬೇಳೆ ಪಾಯಸನ ಮಾಡೋದಕ್ಕೆ ನಾನಿಲ್ಲಿ ತಗೊಂಡಿರೋದು 1.5 ಕಪ್ ಆಗುವಷ್ಟು ಹೆಸರುಬೇಳೆ ಅಥವಾ ಮೂಂಗ್ ದಾಲ್. ಈ ಪಾಯಸಕ್ಕೆ ಹೆಸರುಬೇಳೆಯನ್ನು ನಾವು ಮೊದಲಿಗೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಬೇಳೆಯನ್ನು ತೊಳ್ಕೊಳ್ದೆ ಯೂಸ್ ಮಾಡೋದಾ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಮೊದಲೇ ತೊಳ್ಕೊಂಡ್ರೆ ಒದ್ದೆ ಆಗಿರೋ ಬೇಳೆಯನ್ನು ಚೆನ್ನಾಗಿ ರೋಸ್ಟ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಮೊದಲಿಗೆ ರೋಸ್ಟ್ ಮಾಡಿಕೊಂಡು ಆಮೇಲೆ ತೊಳ್ಕೊಳ್ಳೋಣ. ನಾನೀಗ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಳೆಯನ್ನು ಒಳ್ಳೆ ಘಮ ಬರೋವರೆಗೆ ಹುರ್ಕೊಳ್ತಾ ಇದ್ದೇನೆ. ಕೈ ಬಿಡದೆ ಬೇಳೆಯನ್ನು ರೋಸ್ಟ್ ಮಾಡಿದಾಗ ಒಳ್ಳೆ ಘಮನೂ ಬರಬೇಕು, ಹಾಗೆ ನಾನಿಲ್ಲಿ ತೋರಿಸಿರುವಷ್ಟು ರೋಸ್ಟ್ ಕೂಡ ಆಗಿರಬೇಕು. ಇಷ್ಟಾದಮೇಲೆ ಈ ಬೇಳೆಯನ್ನು ನೀರಲ್ಲಿ ಒಂದು 2-3 ಸಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಇನ್ನೀಗ ಕುಕ್ಕರ್ನಲ್ಲಿ ಈ ಬೇಳೆ ಮುಳುಗುವಷ್ಟು ನೀರು ಹಾಕಿ ಒಂದು 4-5 ವಿಸಿಲ್ ಕೂಗಿಸ್ಕೊಂಡ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ. ನೆಕ್ಸ್ಟ್ ನಾವು ರೆಡಿ ಮಾಡ್ಕೊಳ್ಬೇಕಾಗಿರೋದು ಈ ಪಾಯಸಕ್ಕೆ ಮೇಯ್ನಾಗಿ ಬೇಕಾಗಿರುವಂಥ ಒಂದು ಇಂಗ್ರೀಡಿಯೆಂಟ್, ಕಾಯಿ ಹಾಲು. ನಮ್ಮ ಕರಾವಳಿ ಪ್ರದೇಶದಲ್ಲಿ ತೆಂಗಿನಕಾಯಿ ಒಂದು ಡೈಲಿ ಸ್ಟೇಪಲ್. ಅದಿಲ್ಲದೆ ನಮ್ಮ ಯಾವ ಅಡಿಗೆನೂ ಪೂರ್ಣ ಆಗೋದಿಲ್ಲ. ಅದರಲ್ಲೂ ಪಾಯಸಕ್ಕೆ ಕಾಯಿ ಹಾಲು ಮನೇಲೇ ಮಾಡಿಕೊಂಡ್ರೆ ನಮ್ಮ ಜೀವಕ್ಕೆ ನೆಮ್ಮದಿ. ಹೌದೋ ಅಲ್ವೋ ಕಮೆಂಟಲ್ಲಿ ಹೇಳಿ. ನಾನಿಲ್ಲಿ ಅಂದಾಜು ಒಂದು 2.5 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಹಸಿ ಕಾಯಿ ಅಂತ ಸ್ಪೆಷಲ್ ಆಗಿ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೇನೆ ಅಂತಂದರೆ, ಅದರಿಂದ ಸಿಗುವಂಥ ಕಾಯಿ ಹಾಲಿನ ಪ್ರಮಾಣ ಜಾಸ್ತಿ. ಈ ಕಾಯಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಈ ನುಣ್ಣಗೆ ರುಬ್ಬಿದ ಕಾಯಿಯನ್ನು ಒಂದು ಬಟ್ಟೆಗೆ ಹಾಕ್ಕೊಂಡು ಹಿಂಡ್ಕೊಂಡ್ರೆ ಕಾಯಿ ಹಾಲು ಮಾಡೋ ಪ್ರೊಸೆಸ್ ಮುಗೀತು. ಈ ಪ್ರೊಸೆಸನ್ನು ನಾನು 2 ಸಲ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ 2 ಸಲ ಗ್ರೈಂಡ್ ಮಾಡಿ ಆಮೇಲೆ ಅದನ್ನು 2 ಸಲ ಹಿಂಡ್ಕೊಳ್ತಾ ಇದ್ದೇನೆ. ಒಂದು ದಪ್ಪ ಕಾಯಿ ಹಾಲು, ಇನ್ನೊಂದು ತೆಳುವಾದ ಕಾಯಿ ಹಾಲು. ನೀವು ಇದಕ್ಕೆ ರೆಡಿಮೇಡಾಗಿ ಸಿಗುವಂಥ ಕೋಕೋನಟ್ ಮಿಲ್ಕನ್ನು ಯೂಸ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಆದರೆ ಫ್ರೆಶ್ ಕಾಯಿ ಹಾಲು ಹಾಕೋದ್ರಿಂದ ಪಾಯಸದ ರುಚಿ ಹೆಚ್ಚು. ನೀವು ನಿಮ್ಮ ಮನೆಯಲ್ಲಿ ಏನು ಮಾಡ್ತೀರಾ? ಫ್ರೆಶ್ ಆಗಿರೋ ಕಾಯಿ ಹಾಲನ್ನು ಮನೆಯಲ್ಲೇ ಮಾಡ್ಕೊಳ್ತೀರಾ ಅಥವಾ ರೆಡಿಮೇಡ್ ಕೋಕೋನಟ್ ಮಿಲ್ಕನ್ನು ಯೂಸ್ ಮಾಡ್ತೀರಾ? ನನಗೂ ಹೇಳಿ ಆಯಿತಾ. ಕಾಯಿ ಹಾಲು ಹಿಂಡೋದಕ್ಕೆ ಇಂಥ ಬಟ್ಟೆ ಅವೈಲೇಬಲ್ ಇಲ್ಲ ಅಂತಂದರೆ ನೀವು ಜರಡಿಯನ್ನು ಯೂಸ್ ಮಾಡ್ಕೊಳ್ಬೋದು. ಆದರೆ ಅದರಿಂದ ಕಾಯಿ ಹಾಲಿನ ಟೆಕ್ಸ್ಚರ್ ಸ್ವಲ್ಪ ಗ್ರೇನಿ ಆಗಿದೆ ಅಂತ ಅನಿಸಿದರೆ ಒಂದು 2-3 ಸಲ ಜರಡಿ ಮಾಡ್ಕೊಳ್ಳಿ. ಅದರಿಂದ ಸ್ಮೂತ್ ಆಗಿರೋವಂಥ ಕಾಯಿ ಹಾಲು ರೆಡಿ ಆಗುತ್ತೆ. ಹಾಗೆ ಬೆಲ್ಲವನ್ನು ಡೈರೆಕ್ಟಾಗಿ ಯೂಸ್ ಮಾಡಿದರೆ ಅದರಲ್ಲಿ ಕೆಲವೊಂದು ಸಲ ಕಸ ಇರುತ್ತೆ ಅಂತ ಅದನ್ನು ನಾನಿಲ್ಲಿ ಮೆಲ್ಟ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 1.5 ಕಪ್ ಆಗುವಷ್ಟು ಹಸಿರು ಬೇಳೆಗೆ 4-4.25 ಅಚ್ಚಾಗುವಷ್ಟು ಬೆಲ್ಲವನ್ನು ತಗೊಳ್ತಾ ಇದ್ದೇನೆ. ಬೆಲ್ಲ ಸರಿಯಾಗಿ ಮೆಲ್ಟ್ ಆಗುವಲ್ಲಿವರೆಗೆ ಅದನ್ನು ಕುದಿಸ್ಕೊಂಡು ಆಮೇಲೆ ಅದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೇನೆ. ಇನ್ನೀಗ ನಾವು ತಯಾರಿ ಮಾಡ್ಕೊಳ್ಬೇಕಾಗಿರೋದು ಪಾಯಸಕ್ಕೆ ಹಾಕಬೇಕಾಗಿರುವಂಥ ಡ್ರೈ ಫ್ರೂಟ್ಸನ್ನು. ಹೆಸರುಬೇಳೆ ಪಾಯಸಕ್ಕೆ ಹೆಚ್ಚಾಗಿ ಹಾಕುವಂಥ ಡ್ರೈ ಫ್ರೂಟ್ಸ್ ಅಂತಂದರೆ ಗೋಡಂಬಿ ಹಾಗೆ ಒಣ ದ್ರಾಕ್ಷಿ. ನಾನಿಲ್ಲಿ 1 ಮುಷ್ಟಿ ಆಗುವಷ್ಟು ಗೋಡಂಬಿ ಹಾಗೆ 1 ಮುಷ್ಟಿ ಆಗುವಷ್ಟು ಒಣ ದ್ರಾಕ್ಷಿಯನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ. ಇದ್ರ ಜೊತೆಗೆ ಒಂದು 4-5 ಏಲಕ್ಕಿಯನ್ನು ಕೂಡ ಸಿಪ್ಪೆ ತೆಗೆದು ರೆಡಿ ಮಾಡಿಟ್ಕೊಳ್ತಾ ಇದ್ದೇನೆ. ಈ ಏಲಕ್ಕಿಯನ್ನು ಹುಡಿ ಮಾಡ್ಕೊಳ್ಳೋದಕ್ಕೆ ಒಂದು ಈಸಿ ಟ್ರಿಕ್ ಇದೆ. ಈ ಥರ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡ್ಕೊಳ್ತೀರಾ ಅಂತಂದರೆ ಏಲಕ್ಕಿಯ ಜೊತೆಗೆ ಒಂದು ಅರ್ಧ ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕಿ. ಅದರಿಂದ ಏಲಕ್ಕಿ ಬೇಗ ಹುಡಿ ಆಗುತ್ತೆ. ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಆದಮೇಲೆ ಕುಕ್ಕರಲ್ಲಿ ಬೇಯಿಸಿರೋ ಬೇಳೆ ಬೆಂದಿದೆಯಾ ಅಂತ ಗ್ಯಾರಂಟಿ ಮಾಡಿಕೊಂಡು ಒಂದು ಪಾತ್ರಕ್ಕೆ ನಾನು ಈ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಈಗಾಗಲೇ ನಾವು ಕರಗಿಸಿಟ್ಟಿರುವಂಥ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಬೆಲ್ಲದ ಪಾಕವನ್ನು ನಾನಿಲ್ಲಿ ಜರಡಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಜರಡಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಅದು ಪಾಯಸಕ್ಕೆ ಸೇರಿಕೊಳ್ಳೋದಿಲ್ಲ. ಈಗ ನಾನಿಲ್ಲಿ ರುಚಿಗೆ ಅಂತ 1 ಪಿಂಚ್ ಉಪ್ಪು ಕೂಡ ಹಾಕ್ತಾ ಇದ್ದೇನೆ. ಇಷ್ಟಾದಮೇಲೆ ಈ ಬೆಲ್ಲದ ಪಾಕ ಮತ್ತು ಬೇಳೆಯನ್ನು ಒಂದು ಕುದಿ ಬರುವವರೆಗೆ ಕುದಿಸ್ಕೊಂಡಿದ್ದೇನೆ. ಬೆಲ್ಲದ ಪಾಕ ಮತ್ತು ಬೇಳೆ ಸರಿಯಾಗಿ ಹೊಂದ್ಕೊಂಡ ಮೇಲೆ ಇದಕ್ಕೆ ತೆಳುವಾದ ಕಾಯಿ ಹಾಲನ್ನು ಫಸ್ಟಿಗೆ ಹಾಕ್ಕೊಳ್ಬೇಕು. ಇದು ಇನ್ನೇನೊಂದು ಕುದಿ ಬಂತು ಅನ್ನುವಾಗ ಅದಕ್ಕೆ ದಪ್ಪ ಕಾಯಿ ಹಾಲನ್ನು ಸೇರಿಸ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಇದಕ್ಕೆ ಈಗಾಗಲೇ ಪುಡಿ ಮಾಡಿ ಇಟ್ಕೊಂಡಿರುವಂಥ
ಏಲಕ್ಕಿಯನ್ನು ಕೂಡ ಹಾಕ್ಕೊಳ್ಳಿ. ನನಗೆ ಪರ್ಸ್ನಲಿ ಹೆಸರುಬೇಳೆ ಪಾಯಸ ತುಂಬ ತೆಳುವಾಗಿದ್ದರೆ ಅಷ್ಟು ಇಷ್ಟ ಇಲ್ಲ. ಹಾಗಾಗಿ ನಾನಿಲ್ಲಿ ಅದನ್ನು ಹೇಗೆ ದಪ್ಪ ಮಾಡ್ಬೋದು ಅಂತ ಒಂದು ಸಣ್ಣ ಟ್ರಿಕ್ ಹೇಳ್ತಾ ಇದ್ದೇನೆ. ಇದನ್ನು ನೀವು ಯಾವುದೇ ಪಾಯಸಕ್ಕೂ ಅಪ್ಲೈ ಮಾಡ್ಬೋದು. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. 2 ಸ್ಪೂನ್ ಆಗುವಷ್ಟು ಅಕ್ಕಿ ಹುಡಿಯನ್ನು ಸ್ವಲ್ಪ ನೀರಲ್ಲಿ ಕದಡಿಸ್ಕೊಂಡು ಒಂದು ಮಿಶ್ರಣ ಮಾಡಿ ಅದನ್ನು ಪಾಯಸಕ್ಕೆ ಹಾಕ್ಕೊಳ್ಳಿ. ಇದರಿಂದ ಪಾಯಸ ತಿಕ್ಕಾಗುತ್ತೆ. ಈಗ ಪಾಯಸ ಎಷ್ಟು ತಿಕ್ಕಾಗಿದೆ ಅಂತ ನೀವೇ ನೋಡ್ತಿದ್ದೀರಾ. ಈ ಪಾಯಸ ರೆಡಿ ಆದಮೇಲೆ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ತುಪ್ಪ ತಗೊಳ್ಳಿ. ಅದರಲ್ಲಿ ಗೋಡಂಬಿ ಹಾಗೆ ಒಣದ್ರಾಕ್ಷಿ ಅಂತ ಡ್ರೈ ಫ್ರೂಟ್ಸ್ಗಳನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈ ಹುರಿದಿರುವಂಥ ಡ್ರೈ ಫ್ರೂಟ್ಸ್ಗಳನ್ನು ಪಾಯಸಕ್ಕೆ ಹಾಕಿದರೆ ಘಮಘಮವಾದ ಹಾಗೆ ಬಾಯಲ್ಲಿ ನೀರು ಬರಿಸುವಂಥ ಹೆಸರುಬೇಳೆ ಪಾಯಸ ತಿನ್ನೋದಕ್ಕೆ ಸಿದ್ಧ. ಈ ಪಾಯಸವನ್ನು ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೇನೆ. ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನನ್ನು ಪ್ರೆಸ್ ಮಾಡಿ.